ಸರ್ ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಾನು ತುಂಬ ದಿವಸದಿಂದ ಅಂದರೆ ಬಿಗ್ ಬಾಸ್ ನೋಡಿದಾಗಿಂದ ವರ್ತೂರು ಅಡ್ಡಕ್ಕೆ ಬರಬೇಕಂತ ತುಂಬಾ ಆಸೆ ಇತ್ತು. ಸೊ ಇವತ್ತು ಪೂರೈಸಿದೆ. ಸೊ ಇವತ್ತು ವರ್ತೂರು ಅಡ್ಡಕ್ಕೆ ಬಂದಿದ್ದೀರಾ, ನಿಮ್ಗೆ ಏನು ಅನಿಸುತ್ತೆ? ನಂಗೆ ತುಂಬ ಖುಷಿ ಆಗ್ತಾ ಇದೆ ಬ್ರದರ್, ಬಿಕಾಸ್ ದ ಸಗಣಿ ಸ್ಮೆಲ್ ಆ್ಯಂಡ್ ಕೋಳಿ ಶಬ್ದ ಮಾಡ್ತಾ ಇರೋದು ಇವೆಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ತರ್ತಾ ಇದೆ ಜಾಗ. ಹೌದು, ಈ ಸ್ಮೆಲ್ ತುಂಬಾ ಇದೆ. ಅಮೋನಿಯಂ ಸ್ಮೆಲ್. ಸರ್, ಈಗ ಮೆಹಬೂಬಾ ಅಂದರೆ ನಿಮಗೆ ಏನು ಅನಿಸುತ್ತೆ? ಆ ಟೈಟಲ್ ಅಂದರೆ ಏನು ಅನಿಸುತ್ತೆ? ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಹೆಸರು. ಅದೇ ಅಣ್ಣವರು ಹೇಳಿದ್ರು ಆಗಲೇ, ಒಂದು ಬೇರೆ ಬೇರೆ ಕಮ್ಯುನಿಟಿ ಇದರಿಂದನೇ ಅದು ಅಂತ. ಗೆಲ್ಲಲಿ, ಜನಕ್ಕೆ ಇಷ್ಟ ಆಗಲಿ, ಸಿನಿಮಾ ಹಿಟ್ ಆಗಲಿ. ಒಬ್ಬ ಮಿಡ್ಲ್ ಕ್ಲಾಸ್ ಅಂತ ಅಣ್ಣ ಅವರು ಹೇಳಿದ್ರು, ನಾನು ಹಂಗೆ ಹೇಳಲ್ಲ. ಒಬ್ಬ ರೈತನ ಮಗನೋ ಒಂದು ಫಿಲಿಮ್ ಇಂಡಸ್ಟ್ರಿಗೆ ಹೋಗಿ ಗೆಲ್ತಾನೆ ಅಂದರೆ ಗೆಲ್ಲಲಿ ಅಷ್ಟೇ. ಸರ್, ನನಗೆ ಮೆಹಬೂಬಾ ಅನಿಸಿದ್ದು ಅಂದರೆ ಹೋಮ್ ಸಿನಿಮಾದು ಮೆಹಬೂಬಾ ಅನ್ನೋದು ಒಂದು ಸಾಂಗ್ ಇದೆ, ಮತ್ತು KGF ಇಂದ ಮೆಹಬೂಬಾ ಅನ್ನೋದು ಒಂದು ಸಾಂಗ್ ಇದೆ. ನಿಮ್ಗೆ ಇದೇ ಟೈಟಲ್ ಇರಬೇಕಂತ ಯಾಕೆ ಅನ್ಸುತ್ತೆ? ಸರ್, ನನಗೆ ಬೇಸಿಕಲಿ ನೋಡಿ, ಇವ್ರ ಹತ್ರ ಅಣ್ಣ ಅಣ್ಣ ಅಂದರೆ ನಿಮ್ಮನ್ನು ಅಣ್ಣ ಅಂತ ಕರೀತಾರೆ. ನನಗೆ ಅಂದರೆ ಈ ಕತೆ ಫಸ್ಟ್ ನಾನು ರಿಯಲ್ ಲವ್ ಸ್ಟೋರಿ ಅಣ್ಣ. ಇದು ನಡೆದಿರೋದು ಕೇರಳಲ್ಲಿ ನಡೆದಿರೋ ರಿಯಲ್ ಇನ್ಸಿಡೆಂಟ್ ಇದು. ಇದು ರಿಯಲ್ ಲವ್ ಸ್ಟೋರಿ ನಂದಲ್ಲ ಒಟ್ಟಿನಲ್ಲಿ ರಿಯಲ್ ಲವ್ ಸ್ಟೋರಿ ಇದು. ಈ ಕತೆ ಕೇಳಿ ಬಂದಾಗ ಎರಡು ಧರ್ಮಗಳ ಮಧ್ಯದಲ್ಲಿ ಮುಸ್ಲಿಂ ಅನ್ನೋ ಧರ್ಮ ಇರೋದ್ರಿಂದ ಮೆಹಬೂಬಾ ಅಂದರೆ ಪ್ರೀತಿ ಪಾತ್ರನ ಡಿಯರ್ ಅಂತ ಕರೆಯೋ ಜಾಗದಲ್ಲಿ ಮೆಹಬೂಬಾ ಅಂತ ಕರೀತಾರೆ. ಸೊ ನನಗೆ ಇದು ಮೆಹಬೂಬಾ ಅನ್ನೋದು ಇಷ್ಟ ಆಯಿತು ಅಂತ ಫಸ್ಟ್ ಚೇಂಬರ್ ಕಾಲ್ ಮಾಡಿದ್ದಾರೆ. ಟೈಟಲ್ ಇದೆ ಅಂತಂದ್ರೆ ಖುಷಿಯಾಗಿ ರಿಜಿಸ್ಟರ್ ಮಾಡಿಸಿದಷ್ಟೇ ಸರ್. ಈ ಮೆಹಬೂಬಾ ಅಂದಿದ ತಕ್ಷಣ ಹಿಂದೂ ಮುಸ್ಲಿಂ ಆಲ್ರೆಡಿ ಟೀಸರಲ್ಲಿ ಕರೆಕ್ಟ್ ಗೊತ್ತಾಗಿ. ಸೊ ಏನೋ ರಿಲೇಟೆಡ್ ಬರುತ್ತಾ ಅಂದರೆ ಹಿಂದೂ ಮುಸ್ಲಿಮ್ದು ರಿಲೇಟೆಡ್ ಏನಂತ? ಅಲ್ಲ, ಹಿಂದೂ ಮುಸ್ಲಿಂ ಅಂದರೆ ಧರ್ಮಗಳ ಬಗ್ಗೆ ಎಲ್ಲೂ ಮಾತಾಡಲ್ಲ ಸರ್ ಸಿನಿಮಾದಲ್ಲಿ. ಎರಡು ಪ್ರೀತಿಗಳ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಅಂದರೆ ನಾವು ಫಸ್ಟ್ ಲವ್ ಯಾವತ್ತು ಇನ್ನೋಸೆಂಟ್ ಆಗಿರುತ್ತೆ, ಯಾವುದೇ ಕ್ಯಾಲ್ಕುಲೇಷನ್ಸು ಎಷ್ಟು ದುಡ್ಡಿದೆ, ಯಾವ ಜಾತಿ ಯಾವ ಧರ್ಮ ಅಂತ ಏನು ನೋಡೋದಿಲ್ಲ ಲವ್ ಮಾಡಿದಾಗ. ಹಂಗಾಗಿರೋ ಫಸ್ಟ್ ಲವ್ ಬಗ್ಗೆ ಮಾತಾಡೋ ಅಂಥ ಸಿನಿಮಾ ಮೆಹಬೂಬಾ. ಅಂದರೆ ಕಾಲೇಜಲ್ಲಿ ಏನಾದರೂ ನಡೀತದೆ ಈ ಸಿನಿಮಾ? ಹೌದು. ಅಂದರೆ ಆ ಹುಡುಗಿ PhD ಇನ್ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ PhD ಮಾಡ್ತಿರ್ತಾರೆ, ಹುಡುಗ ಇಂಜಿನಿಯರಿಂಗ್ ಡ್ರಾಪ್ ಔಟ್ ಆಗಿರ್ತಾನೆ. ಸಿನಿಮಾ ಈಗ ಹಳ್ಳಿ ಥರದ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮಾಡ್ತೀನಿ ಅಂತಲ್ಲಪ್ಪ, ಹೇಳ್ತಾವ್ರೆ, ನೋಡೋಣ. ನಾನು ಹೇಳ್ದಲ್ಲ, ಎಲ್ಲ ಜನಕ್ಕೆ ತಲುಪಿ ಒಂದು ಒಳ್ಳೇದಾಗ್ತೈತೆ ಅಂದರೆ ಮಾಡೋಣ ಅಂತ. ಬಟ್ ಇನ್ನು ಅದು ನೋಡೋಣ. ಇನ್ನು ನಮ್ಮ ಫಸ್ಟ್ ರೇಸ್ ಆಗಬೇಕು. ಡಿಸೆಂಬರಲ್ಲಿ ರೇಸು ಯಶಸ್ವಿಯಾಗಿ ಮುಗಿಸಿದ್ರೆ ಮುಗೀತದೆ. ಅಂದರೆ ರೇಸ್ ಮುಗಿಸ್ಬೇಕು ಅಂತ ಅಷ್ಟೇ, ಅಲ್ಲೇನು ಬೇರೆ ಏನಿಲ್ಲ. ಭಗವಂತನು ಹೋದ ವರ್ಷನೇ ಹೋದ ಸಲಿನೇ ಅಷ್ಟೇ ಸಹಕಾರ ಮಾಡಿ ಅಷ್ಟೇ ಚೆನ್ನಾಗಾಯಿತು. ಈ ವರ್ಷ ಇನ್ನೂ ಚೆನ್ನಾಗಾಗ್ತದೆ. ಅದ್ರ ಪ್ರಿಪ್ರೇಷನ್ ಬೇಕು ಅಂದ್ಬಿಟ್ಟು ಮುಂದಕ್ಕೆ ಹಾಕಿರೋದು ಡಿಸೆಂಬರ್ಗಣ. ಗೊತ್ತಾಯ್ತಣ್ಣ, ನೀವು ಮಾರ್ಚಲ್ಲಿ ಮಾಡಬೇಕು ಡಿಸೆಂಬರ್. ಯಾಕಂದ್ರೆ ಆತ್ರವಾಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ತೊರ್ನಳ್ಳಿ ದಿನೇನಲ್ಲಿ ಎಲ್ಲ ಪ್ಲಾನ್ ಮಾಡಿದ್ರೆ ಅದು ಮುಗಿಲಿ. ಆಮೇಲೆ ನೀವು ಸಿನಿಮಾಗಳು ಜಾಸ್ತಿ ನೋಡ್ತೀರಾ ಸರ್? ಅಯ್ಯೋ, ಇವತ್ತವರೆಗೂ ಫಿಲಮೇ ನೋಡಿಲ್ಲ ಅಣ್ಣ. ಯಾವ್ದು ಸಿನಿಮಾ ನೋಡಿಲ್ಲ ಸರ್. ಫಿಲಮ್ ಥಿಯೇಟ್ರಿಗೆ ಹೋಗಿ ರಂಗೀತ ರಂಗ ನೋಡಿದ್ದೀನಿ. ಅದಾದ್ಮೇಲೆ ಪಿಕ್ಚರ್ ಥಿಯೇಟ್ರಿಗೆ ನಾನು ಹೋಗಿ ಫಿಲಮ್ ನೋಡಿಲ್ಲ. ನಮ್ಮ ಮನೆಯಲ್ಲಿ ಹೋಮ್ ಥಿಯೇಟ್ರು ಐತೆ, ಅದನ್ನ ಇವತ್ತು ನಾನು ಆನ್ ಮಾಡಿರಲಿಲ್ಲ. ಹಂಗೆ ನನ್ಗೆ ಇಲ್ಲೇ ನೋಡ್ತಿರಲ್ಲ ನೀವೇನೇನೆ, ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆನೂ ಇತ್ತು, ಇವಾಗ ಅದು ಅವಾಗ ಒಂದಿತ್ತು, ಇವಾಗ 10 ಆಗೈತೆ. ಅರ್ಥ ಮಾಡ್ರಿ. ಇವಾಗ ಕಾರ್ಡ್ಗಳು ತಂದು ಕೊಡ್ತಾ ಇರ್ತಾರೆ. ಒಂದಿನ ಪ್ರೋಗ್ರಾಮ್ ಕಾರ್ ಎತ್ತಿದ್ರೆ ಬೆಳಿಗ್ಗೆ ನೈಟ್ ಆಗ್ತೈತೆ ಬರೋದು, ಎಲ್ಲ ಸುತ್ಕೊಂಡು. ಇವತ್ತು ಮಧ್ಯಾಹ್ನದಿಂದ ಐತೆ ಪ್ರೋಗ್ರಾಮ್, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದೀನಿ ಅಷ್ಟೇ. ಅದನ್ನು ನೋಡ್ರಲ್ಲ ಬೆಳಿಗ್ಗೆಯಿಂದ ಜನ. ನಮ್ಗೆ ತುಂಬ ಲಾಂಗ್ ಟೈಮ್ ಆಯ್ತು ಸಿನಿಮಾ ನೋಡಿ. ಮೆಹಬೂಬಾ ಏನಾದರೂ ನೋಡ್ತೀರಾ? ಸುಮಾರು ಫಿಲಮ್ಗಳಿಗೆ ಇವಾಗ ಅದು ನೋಡ್ರಿ ಇದು ನೋಡ್ರಿ ಅಂತ ಹೇಳ್ತಾವ್ರಿ. ಇವಾಗ ಅಣ್ಣವ್ರು ನೋಡ್ರಿ ಅಂತ ನೋಡೋಣ. ಒಂದಿನ ಹೋಗಿ ಅಣ್ಣವ್ರ ಜೊತೆನೆ ಕುತ್ಕೊಂಡು ನೋಡೋಣ. ಥಿಯೇಟ್ರಲ್ಲಿ ನೋಡ್ತೀರಾ ಸರ್? PVR ಅಲ್ಲಿ ನೋಡ್ತೀರಾ? ಅದೇನು ಅದು PVR ಅಂದರೆ ಕ್ಲಾಸ್, ಥಿಯೇಟರ್ ಅಂದರೆ ಮಾಸ್. ಯಾವುದೋ ಒಂದ್ರಾಗ ನೋಡೋದ್ರ ಕ್ಲಾಸ್ ಮಾಸ ಸಿನಿಮಾ ನೋಡೋದು ಮುಖ್ಯ. ಮೊಬೈಲಾಗಿ ನೋಡಿದ್ರು ಸಿನಿಮಾನೇ ಅಂತಾನೆ ಸರ್. ಮೊಬೈಲ ನೋಡೋದು, ಥಿಯೇಟರ್ ನೋಡೋದು, ಯಾವುದೋ ಒಂದು ನೋಡೋಣ ನೋಡ್ರಿ. ಅದರಲ್ಲಿ ನಮ್ಗೇನಣ್ಣ, ನಮ್ಮೂರಲ್ಲಿ ಸ್ಕೂಲಲ್ಲಿ ಇದ್ದವಾಗ 4 ರೂಪಾಯಿ ಟಿಕೆಟು ಬೇಬೀಸ್ ಡೇ ಔಟು ತೋರಿಸ್ಲೇಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ಅವಾಗ ಮಾಮೂಲಿ ಊಟ ಮಾಡಬೇಕಾದ್ರೆ ಅವಾಗೆಲ್ಲ ನೋಡ್ತೀನಿ TV-ನಲ್ಲಿ ಫಿಲಮ್. ಕೆಲವೊಂದು ಹಾಡುಗಳಿಗೆ ಇವರೇನ ಹೀರೋಯಿನ್ ಕೂಡ ಆಗಿರೋದು ಉಂಟು ನನಗೆ. ಇವಾಗ ಸ್ವಲ್ಪ ಎಲ್ಲೋ ಸಿನಿಮಾ ಟಚ್ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಇವಾಗ ನೋಡೋಣ. ಏನು ಇವಾಗ 1 ಅವರ್ 2 ಅವರ್ 3 ಅವರ್ ಅಲ್ಲ, ಹೋಗಿ ನೋಡಿದ್ರೆ ಇವಾಗ ನಮ್ಗೆ ಅವ್ರಿಗೂ ಒಂದು ಖುಷಿ ಆಗ್ತದೆ.